ಆರೋಗ್ಯಕರ ಜೋಳದ ಹಿಟ್ಟಿನ ದಪಾಟಿ ಯಾವ ರೀತಿ ಮಾಡೋದಂತ ನೋಡೋಣ ಬನ್ನಿ. ನಮ್ಮ ಉತ್ತರ ಕರ್ನಾಟಕದ ಪ್ರಸಿದ್ಧ ರೆಸಿಪಿ, ತುಂಬಾ ರುಚಿಯಾಗಿರುತ್ತೆ, ತುಂಬಾ ಹೆಲ್ದಿ ಕೂಡ ಈ ರೆಸಿಪಿ. ಸೊ ಹಿಟ್ಟು ಕೂಡ ನಾನು ಮನೆಯಲ್ಲಿ ಯಾವ ರೀತಿ ಮಾಡೋದಂತ ತೋರಿಸ್ತಿದ್ದೀನಿ. 1 kg ಜೋಳ ತೊಗೊಂಡಿದ್ದೀನಿ, 1 ಚಮಚ ಮೆಂತ್ಯ, 1 ಚಮಚ ಜೀರಿಗೆ, 4 ಚಮಚ ಕಡಲೆಬೇಳೆ, ಒಂದು 4 ಚಮಚ ಉದ್ದಿನಬೇಳೆ ಹಾಕ್ಕೊಂಡಿನಿ, ಸ್ವಲ್ಪ ದಾಲ್ಚಿನ್ನಿ, 1 ಕಪ್ ಅಕ್ಕಿ ಹಾಕ್ಕೊತಿದ್ದೀನಿ. ಎಲ್ಲನೂ ಮಿಕ್ಸ್ ಮಾಡ್ಕೊಂಡು ಮಿಲ್ಲಲ್ಲಿ ಹೋಗಿ ಹಾಕಿಸ್ಕೊಂಬಂದ್ರೆ ಸಾಕು, ಹಿಟ್ಟು ರೆಡಿ ಆಗುತ್ತೆ. ಒಂದು 2-3 ತಿಂಗಳು ಸ್ಟೋರ್ ಮಾಡಿ ಇಟ್ಕೋಬೋದು. ರೊಟ್ಟಿ ಮಾಡುವಾಗ ಹಿಟ್ಟನ್ನ ಸೋಸ್ಕೊಂಡು ತೊಗೋಬೇಕಷ್ಟೇ. ಇಲ್ಲಿ ಹಿಟ್ಟು ಹಾಕ್ಕೊಂಡಿನಿ ನಾನು. ಇಲ್ಲಿ ಮಿಕ್ಸಿ ಜಾರಿಗೆ ಹಸಿ ಶುಂಠಿ, ಬೆಳ್ಳುಳ್ಳಿ, ಮೆಣಸಿನ್ಕಾಯಿ, ಅಜ್ವೈನು, ಉಪ್ಪು ಮತ್ತು ಕರಿಬೇವು ಸೊಪ್ಪು ಹಾಕ್ಕೊಂಡು ಸ್ಮೂತಾಗಿ ರುಬ್ಕೊಂಡು ತೊಗೋಬೇಕು. ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮೆಣಸಿನ್ಕಾಯಿನ ಹೆಚ್ಚು ಕಮ್ಮಿ ಮಾಡ್ಕೋಬೋದು. ಇಲ್ಲಿ ಇದಕ್ಕೆ ಸ್ವಲ್ಪ ಬಿಸಿನೀರು ಸೇರಿಸ್ತಿದ್ದೀನಿ. ಫುಲ್ ಕುದಿಯುವಂತಹ ನೀರನ್ನ ಹಾಕೋಬೇಕು. ಈ ರೀತಿ ಬಿಸಿನೀರು ಹಾಕೋದ್ರಿಂದ ರೊಟ್ಟಿ ಬಡಿಯೋದಕ್ಕೆ ಅನುಕೂಲ ಆಗುತ್ತೆ, ಹರಿಯೋದಿಲ್ಲ. ಇಲ್ಲಿ ಮೆಂತ್ಯ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ. 2 ಸೊಪ್ಪನ್ನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಸೇರಿಸ್ಕೊತಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಅರಿಶಿನ ಹಾಕ್ಕೊಂಡಿನಿ. ಇವಾಗ ಏನಿಲ್ಲ, ಸ್ವಲ್ಪನೇ ನೀರು ಹಾಕೊಂತ ಜೋರಾಗಿ ಹಿಟ್ಟನ್ನ ನಾದ್ಕೋಬೇಕು. ಎಷ್ಟು ಸರಿಯಾಗಿ ಹಿಟ್ಟು ನಾದ್ಕೊತೇವಲ್ಲ ಅಷ್ಟೇ ಸರಿಯಾಗಿ ಈ ರೊಟ್ಟಿ ಬಡಿಯೋದಕ್ಕೆ ನಮಗೆ ಅನುಕೂಲ ಆಗುತ್ತೆ. ಹೀಗಾಗಿ ಸ್ಲೋಲಿಯಾಗಿ ಸ್ವಲ್ಪ ನೀರು ಹಾಕೊಂತ ಸರಿಯಾಗಿ ಹಿಟ್ಟನ್ನ ನಾದ್ಕೊಳ್ಳಿ. ನಾರ್ಮಲಾಗಿ ಜೋಳದ ರೊಟ್ಟಿ ಮಾಡ್ತೀವಲ್ಲ ಅದೇ ರೀತಿ ಇದು ಕೂಡ ಈ ರೀತಿ ತಟ್ಟಿ ತಗೋಬೇಕಾಗುತ್ತೆ. ಈ ರೀತಿ ತಟ್ಟಿದ್ರೆ ರೊಟ್ಟಿ ರುಚಿ ಇನ್ನಷ್ಟು ಹೆಚ್ಚಾಗುತ್ತೆ. ನೀವು ಬೇಕಾದರೆ ಲಟ್ಟಿಸ್ ಕೂಡ ಮಾಡ್ಕೋಬೋದು, ಬಟ್ ಲಟ್ಟಿಸಿದಂತಹ ರೊಟ್ಟಿ ಅಷ್ಟು ರುಚಿ ಇರೋದಿಲ್ಲ. ಇವಾಗ ಏನಿಲ್ಲ, ಹೈ ಫ್ಲೇಮ್ನಲ್ಲಿ ಇದನ್ನು ಬೇಯಿಸ್ಕೋಬೇಕು. ಹಾಕಿದ ತಕ್ಷಣ ನೀರನ್ನ ಹಚ್ತಿದ್ದೀನಿ. ನೀರು ಹಚ್ಚಿದ ಮೇಲೆ ಜಾಸ್ತಿ ಹೊತ್ತು ಬಿಡ್ಲಿಕ್ಕೆ ಹೋಗಬಾರ್ದು. ಒಂದು 10 ಸೆಕೆಂಡಲ್ಲಿ ಉಲ್ಟಾನ ಹಾಕೋಬೇಕಾಗುತ್ತೆ. 2 ಕಡೆಗೆ ಸರಿಯಾಗಿ ಬೇಯಿಸ್ಕೋಬೇಕು. ಒಂದು ಸೈಡ್ನಲ್ಲಿ ನೀರು, ಒಂದು ಸೈಡ್ನಲ್ಲಿ ಎಣ್ಣೆನ ಹಚ್ಕೋಬೇಕು. ಇವಾಗ ನೋಡಿ, ನಮ್ಮ ಹೆಲ್ದಿ ಆಗಿರುವಂತಹ ಉತ್ತರ ಕರ್ನಾಟಕದ ಪ್ರಸಿದ್ಧ ರೆಸಿಪಿ ಜೋಳದ ಹಿಟ್ಟಿನ ದಪಾಟಿ ರೆಡಿಯಾಗಿದೆ. ಬಿಸಿ ಬಿಸಿ ಇರುವಾಗ ಜಸ್ಟ್ ಮೊಸರಿದ್ದರೆ ಸಾಕು, ಸೂಪರ್ ಆಗಿರುತ್ತೆ ಈ ರೆಸಿಪಿ. ನಿಮಗೆ ಗಡ್ಬಳಿ ರೆಸಿಪಿ ಬೇಕಂದರೆ ಇನ್ನೊಂದು ವಿಡಿಯೋದಲ್ಲಿ ತೋರಿಸ್ಕೊಡ್ತಿದ್ದೀನಿ. ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಎಲ್ರಿಗೂ.